ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೆಂಡ್ತೀರ್ನ ಬಯ್ಯಕ್ಕಾಗತ್ತಾ? ಹೆಂಡ್ತಿ ಅಂದ್ರೆ ಏನು? ವೈಫ್ ಅಂದ್ರೆ ಏನು? ನೈಫು. ಬಾಬಾ, ನಮ್ಮನ್ನ ಚಾಕುಗೊಳಿಸ್ತಾ ಇದ್ದೀರಾ? ಹೋಲಿಕೆನೇ ಇಲ್ಲಮ್ಮ. ವೈಫ್ಗೂ ನೈಫ್ಗೂ ವ್ಯತ್ಯಾಸ ಇದೆ. ಅದೇನು ಅಂತ ಅರ್ಥ ಆಗೋ ಹಾಗೆ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಂಡು ಪಾವನರಾಗ್ತೀವಿ. ಈಗ ಜಗಳ ಆಡ್ಬೇಕಾದ್ರೆ ನೈಫ್ಗೆ ಅಟ್ಲೀಸ್ಟ್ ಒಂದು ಪಾಯಿಂಟ್ ಅಂತ ಇರುತ್ತೆ, ಆದ್ರೆ ವೈಫ್ಗೆ ಪಾಯಿಂಟೇ ಇರಲ್ಲ. ಯಾವುದೇ ಹೊತ್ತಲ್ಲಿ ಯಾವುದೇ ಪಾಯಿಂಟ್ ಇಲ್ಲ ಅಂದ್ರೂ ಪಾಯಿಂಟ್ ಇಟ್ಕೊಂಡು ವಾದ ಮಾಡುವಂತ ಏಕೈಕ ಜೀವಿ ಅಂದ್ರೆ ಅದು ವೈಫ್. ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಿದ್ದಾರೆ. ವಾಸ್ತವ ಹೇಳಿದೆ ಗಿರಿ. ನಮ್ ಕಡೆ ವಾಸ್ತವ ಹೇಳ ಬೇಡ. ಮೊದ್ಲು ಗೌರಿ ಸಂಧ್ಯಾ ಅವ್ರ ಗಂಡನ ಸರಿ ಮಾಡಿರೋದಕ್ಕೆ ಎಲ್ರು ಶುಭ ಹಾರೈಸೋಣ. ಕ್ಲಬ್ಸ್ ಮಾಡಿ ಎಲ್ರು. ಥ್ಯಾಂಕ್ಸ್. ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನನಗೆ ಈ ಕೆಲಸನ ಮಾಡಕ್ಕಾಯ್ತು. ಒಂದು ವಾರ ಅವರಿಗೆ ಯೋಗ ಹೇಳ್ಕೊಟ್ಟಿದ್ದಕ್ಕೆ ಅವರು ಕುಡ್ತಾ ಬಿಟ್ಟು ಒಂದು ವಾರ ಆಗಿದೆ. ಈ ಸಂದರ್ಭದಲ್ಲಿ ಆ ವ್ಯಕ್ತಿಗೂ ಕೂಡ ಚಪ್ಪಾಳೆ ಸಲ್ಬೇಕು. ಚಪ್ಪಾಳೆ. ಈ ಸಭೆಯ ಸಾರಾಂಶ ಏನಪ್ಪಾ ಅಂದ್ರೆ, ಹೆಣ್ಣಿನಿಂದ ಮಾತ್ರ ಒಬ್ಬ ಮನುಷ್ಯ ಬದಲಾಗೋದಿಕ್ಕೆ ಸಾಧ್ಯ. ರಾಕ್ಷಸನಂತ ಮನುಷ್ಯ ದೇವತಾ ಮನುಷ್ಯ ಆಗ್ಬಹುದು, ದೇವರಂತ ಮನುಷ್ಯ ರಾಕ್ಷಸ ಆಗಬಹುದು. ಗೌರಿ, ಇಂಥ ಸಂದರ್ಭದಲ್ಲಿ ನೀನು ನನ್ನ ಹೆಂಡತಿ ಅಂದ್ರೆ ಹೇಳ್ಕೊಂಬಕ್ಕೆ ನನ್ಗೆ ಒಂದು ನಮ್ನಿ ಹೆಮ್ಮೆ ಆಗ್ತಿತ್ತು. ಕಂಗ್ರ್ಯಾಚುಲೇಷನ್ ವೈಫ್, ಕಂಗ್ರ್ಯಾಚುಲೇಷನ್. ಶಿವಣ್ಣ, ಗಿರ್ಜಾ ಅವರೇ, ಗೌರಿ, ಕಾಶಿ ಸರ್, ಸ್ವಲ್ಪ ಬೇಗ ಬರ್ತೀರಾ? ಗೌರಿ, ನೀನ್ ತಪ್ಪು ಮಾಡ್ಬಿಟ್ಟೆ. ಬರೀ ಸಂಧ್ಯಾ ಅವ್ರ ಯಜಮಾನ್ರಿಗೆ ಮಾತ್ರ ಯೋಗ ಹೇಳ್ಕೊಡು, ಅದಕ್ಕೆ ಅವ್ರು ಕುಡ್ತಾ ಬಿಟ್ರು. ಸಂಧ್ಯಾ ಅವ್ರಿಗೂ ಯೋಗ ಹೇಳ್ಕೊಟ್ಟಿದ್ರೆ ಅವ್ರು ಈ ತರ ಕುಕ್ಕೊಳದ್ ಬಿಟ್ಟಿರೋರು. ಓರಿ, ಮೊದ್ಲೇನಾಯ್ತು ಅಂತ ನೋಡೋಣ, ನಡೀರಿ. ಮೇಲಕ್ಕೆ ಏಳುವಾಗ ಶ್ವಾಸವನ್ನ ಬಿಡಬೇಕು. ಗೌರಿ, ನೀನೇನೇ ಹೇಳು, ಈ ಅಪ್ಪನ ನಿಯತ್ತು ಮೆಚ್ಚಬೇಕು. ನೋಡು, ನೀನು ಹೇಳ್ಕೊಟ್ಟಿರೋ ಯೋಗಾನೂ ಬಿಟ್ಟಿಲ್ಲ, ಅವರ ಅಭ್ಯಾಸನೂ ಬಿಟ್ಟಿಲ್ಲ. ಇಸ್ಕೊಳ್ಳಿ ಯೋಗಾಭ್ಯಾಸ. ಬಾಬಾ, ಹೀಗೆ ಅಂತ ಗೊತ್ತಿದ್ರೆ ಮೊದಲು ಪ್ರಾಣಾಯಾಮನೇ ಹೇಳ್ಕೊಡ್ತಿದ್ದೆ. ಆಗ ಉಸಿರನ್ನ ಕಟ್ಕೊಂಡು ನೀರೊಳಗಡೆ ಪದ್ಮಾಸನ ಹಾಕೊಂಡು ಕೂತ್ಕೊಂಡು ಕಟಕಟ ಪಾನಾಭ್ಯಾಸ ಮಾಡಿರೋರು. ನೋಡು, ನಿನ್ನ ಯೋಗ ಅಲ್ಲ, ಇವರಿಗೆ ಬದಲಾಗೋ ಯೋಗನೇ ಇಲ್ಲ. ನನ್ನ ಅಭ್ಯಾಸ ಜೊತೆಗೆ ಯೋಗ ಮಾಡ್ತಾ ಇದ್ದ ಯಾವನಪ್ಪ ಡಿಸ್ಟರ್ಬ್ ಮಾಡ್ತಾ ಇರೋದು? ನೊರೆ ಅವರು ಅಪ್ಪ ಸ್ವಾಮಿ, ಅದು ನೊರೆ ಅವರು ಅಲ್ಲ, ನೆರೆಹೊರೆ ಅವರು. ವಿಷ ಬುಸ್ಬಿಟ್ಟು ಹಾವು ಕಚ್ಚಿದ್ರೆ ನೊರೆನೇ ಬರೋದು ಗೊತ್ತಾ? ನಾವು ವಿಷ ಬೆರೆಸ್ತಾ ಇದ್ವಾ? ನೀವ್ ಸರಿಯಾಗಿ ಮಾತಾಡಿ. ನಿಮ್ ಸಂಸಾರನ ಉಳಿಸ್ತಾ ಇರೋದು ನಾವು. ಬಾಗುಚ್ಚು, ಏನ್ ಮಹಾ ಉಳಿಸಿರೋದು? ಇರೋಬ್ಬರ ಬಾಟ್ಲಿನೆಲ್ಲ ಖಾಲಿ ಮಾಡಿ ಬಿಸಾಕಿ ನಂಗೆ ಲಾಸ್ ಮಾಡಿದ್ರ. ಈಗ ನಂಗೆ ಕಾಸು ಯಾರು ಕೊಡೋದು? ಕಾಸು ಮಡಗಿ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಕಿರಿ, ಇವನನ್ನ ನಮ್ಮ ಕೈಲಿ ತಿದ್ದಕ್ಕಾಗಲ್ಲ. ಇವನ್ ಬದಲಾಗ್ತಾನೆ ಅಂತ ತಿಳ್ಕೊಂಡಿದ್ದು ನಮ್ದೇ ತಪ್ಪು. ನೀನ್ ಯಾವ ನನ್ ತಿದ್ದೋದಕ್ಕೆ ನಾನೇ ಸ್ಲೇಟ್ ಅಲ್ಲಿ ಬರ್ದ್ರ ಅಕ್ಷರಣ ನಿನಗಲ್ಲ, ಮೊದಲು ಇವಳಿಗೆ ಹೊಡಿಬೇಕು. ಸಂಧ್ಯಾ ಅವರೇ, ಹೆದರ್ಕೊಂಡ್ಬೇಡಿ, ಧೈರ್ಯವಾಗಿ ಎದುರಿಸಿ ನಿಲ್ಲಿ. ಎದುರಿಸಿ ನಿಲ್ತಾರೇನು? ನನ್ನನ್ನೇ ಎದುರಿಸಿ ನಿಲ್ತಾರೇನು? ಹೆಂಡತಿ ಗೊಡಿಯೋನು ಗಂಡ್ಸಲ್ಲ, ಗಂಡ ಆಗೋ ಯೋಗ್ಯತೆನೂ ಇರಲ್ಲ. ಸಂಧ್ಯಾವ್ರೆ, ಇಷ್ಟು ದಿನ ಸಹಿಸ್ಕೊಂಡಿದ್ ಕೋಪನೆಲ್ಲ ಸೇರಿಸಿ ಒಂದ್ ಕೊಡಿ, ಅವಾಗ ಬುದ್ಧಿ ಬರುತ್ತೆ ಇವ್ರಿಗೆ. ನಂಗೆ ಹೊಡಿತೇನೆ ಇದು? ನಂಗೆ ಹೊಡಿತೀಯಾ? ಅಷ್ಟು ಧೈರ್ಯ ಇದೆ ನಿನಗೆ? ಹೊಡಿ ನೋಡ. ನೀನ್ ಏನೇ ಹೊಡಿಯೋದು, ನಾನು ಹೊಡಿತೀನಿ ನಿಂಗೆ. ಚಡ್ಡಿ
ಆಂಟಿಗೆ ಹೊಡಿತೀನಿ ಚಡ್ಡಿ, ಆಂಟಿಗೆ ಹೊಡಿತೀನಿ. ಏಯ್! ತಾಳಿಗೂ ಕಾಳಿಗೂ ಇರೋದು ಒಂದೇ ಅಕ್ಷರದ ವ್ಯತ್ಯಾಸ. ತಾಳಿ ತಾಳ್ಮೆ ತಂದ್ರೆ ಕಾಳಿ ವಿನಾಶ ತರ್ತಾಳೆ. ತಾನೇ ದೊಡ್ಡೋನು ಅಂತ ಮೆರೀತಿರೋ ಗಂಡಿಗೆ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣು. ತನ್ನದೇ ನಡಿಬೇಕು ಅಂತ ಕೂಗಾಡೋ ಗಂಡಸನ್ನ ಬೆಳೆಸೋಳು ಒಂದು ಹೆಣ್ಣು. ಅವನ ಬಾಳನ್ನ ಬೆಳಗೋಳು ಕೂಡ ಒಂದು ಹೆಣ್ಣು. ಹೆಣ್ಣನ್ನೇ ತುಳಿದು ಬದುಕಬೇಕು ಅನ್ನೋ ಗಂಡಸು ಕೊನೆಗೆ ತನ್ನ ಆಸೆಗೋಸ್ಕರ ಹಿಡಿಯೋದು ಹೆಣ್ಣಿನ ಕಾಲಲ್ಲಿ. ಸಂಸ್ಕಾರ ಕಲಿಸೋಳು ಹೆಣ್ಣು, ಕೊನೆಗೆ ಅಂತ್ಯ ಸಂಸ್ಕಾರ ಮಾಡೋಳು ಹೆಣ್ಣೆ. ನೀನ್ ಹೀಗೆ ಬಿಟ್ರೆ ಹೆಣ್ಣು ಮೀನಿನ ಹೆಜ್ಜೆ ಹಾಗೆ ಮಾಯವಾಗ್ತಾಳೆ. ನೀನೀಗ ತಗೊಳ್ಳೋ ನಿರ್ಧಾರ ಅಹಂಕಾರದಲ್ಲಿ ಮೆರಿತಾ ಇರೋಂಥ ಗಂಡು ಪ್ರಾಣಿಗಳಿಗೆ ಪಾಠವಾಗಬೇಕು. ನಿರ್ಧಾರ ನಿಂದು. ಏನೋ ಹೊಡಿತೀಯ ನನ್ನ? ಹೊಡಿತೀಯ ಇನ್ನೊಂದ್ಸಲಿ? ಏನ್ ಅನ್ಕೊಂಡಿದ್ಯಾ ಹೆಣ್ಣು ಅಂದ್ರೆ? ಹೆಂಡತಿ ಅಂತಾನು ನೋಡ್ದೆ. ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ನಿನ್ ತಮ್ಮಯ್ಯ ಅಂತೀನಿ. ನೀನು ನೀನು ನನ್ನ ಹೆಂಡತಿ ಅಲ್ಲ, ನನ್ನ ತಾಯಿ ಅನ್ಕೋತೀನಿ. ಬಿಟ್ಬಿಡು, ತಪ್ಪಾಯ್ತು. ಬಿಟ್ಬಿಡು ಬಿಟ್ಬಿಡು. ಏಯ್, ನಮಗೂ ಕೈ ಇದೆ ಹೊಡೆಯೋದಕ್ಕೆ, ಬೈಯೋದಕ್ಕೆ ಬಾಯೂ ಇದೆ. ಆದ್ರೆ ಅದೆರಡನ್ನು ನಿನ್ ಸಂಸಾರ ಉದ್ಧಾರ ಆಗಕ್ಕೆ ಬಳಸ್ತಿದೀವಿ ಅಂದ್ರೆ ಖುಷಿ ಪಡು. ಅದನ್ ಬಿಟ್ಟು ಕೈ ಬಾಯಿ ಮಾಡ್ತೀಯ. ಇನ್ನೊಂದ್ಸಲಿ ಏನಾದ್ರೂ ಕೈ ಎತ್ತಿದ್ರೆ ಮುಂದೆ ಇದೇ ಗತಿನೇ ಆಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.